ರಂಗಬಂಡಿ ಮಳವಳ್ಳಿ ಪ್ರಸ್ತುತಪಡಿಸುತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತೇಶ್ವರನಹಳ್ಳಿ ಇಲ್ಲಿಯ ಮಕ್ಕಳು ಅಭಿನಯಿಸುತ್ತಿರುವ ಇಂದಿನ ನಾಟಕ ಅಳಿಲು ರಾಮಾಯಣ. ರಾಮ 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 ರಾಮ. ರಾಮ 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 ರಾಮ. ನನಗೆ ನಿದ್ದೆ ಬರ್ತಾ ಇದೆ. ನನ್ನ ಕನಸು ಅಂದ್ರೆ ನೀನು ನಿದ್ದೆ ಹಂತಿ. ಹೇಳಮ್ಮ ಹೇಳಮ್ಮ. ಏನ್ ಕಂಡೆ ಅಂತ ಬೇಗ ಹೇಳು. ನನ್ಗಿನ್ ಬೆಳಗ್ಗೆ ರಾಶಿ ಕೆಲಸ ಇದೆ.
ಕನಸು? ಗಟ್ಟಿಯಾಗಿ ಹೇಳ್ಬೇಡ. ರಾವಣ ಕಡೆ ಜನರೆಲ್ಲ ಗುಸ್ತು ಆಗ್ತಾ ಇರ್ತಾರೆ. ಯಾಕೆ ಗಸ್ತು ಆಗ್ತಾ ಇರ್ತಾರೆ? ಯಾಕೆಂದ್ರೆ ರಾಮನ ಕಡೆಯವರು ಯಾರಾದ್ರೂ ಇದ್ದಾರಾ ಅಂತ ತಿಳ್ಕೊಳಕ್ಕೆ. ತಿಳ್ಕೊಂಡು ಏನ್ ಮಾಡ್ತಾರೆ? ಕಾಲು ಕೈ ಕಟ್ಟಿ ನಮ್ಮನ್ನು ಸಮುದ್ರಕ್ಕೆ ತಳ್ತಾರೆ. ಅವ್ರೇನಾದ್ರೂ ನಮ್ಮ ಹತ್ರ ಬರ್ಲಿ, ನಾನು ರಾಮ 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 ಅಂತ ಗಟ್ಟಿಯಾಗಿ ಕೂಗ್ತೀನಿ. ಆಗ ರಾಮ ಬಂದು ಆ ರಾಕ್ಷಸರನ್ನ ಅಣ್ಗಾಯಿ ನೀರ್ಗಾಯಿ ಮಾಡ್ತಾನೆ. ಜಾಣಮರಿ ನೀನು. ಈಗ ಮನ್ಸಲ್ಲೇ ರಾಮ ರಾಮ ಅನ್ಕೊಳ್ತಾ ಮಲಗು ಮತ್ತೆ ನೀನು. ಹಾಗಾದ್ರೆ ರಾಮನ ಜಪೆ ಕೊಡು, ನಾನು ಹೇಳ್ತೀನಿ. ರಾಮ 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 ಎಲ್ಲರ ಮೇಲೂ ಪ್ರೇಮ. ರಾಮ 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 ಎಲ್ಲರ ಮೇಲೂ ಪ್ರೇಮ. ಹದ್ದು ಕರಡಿ ಕೋತಿ ಎಲ್ಲರ ಮೇಲೂ ಪ್ರೀತಿ. ಹದ್ದು ಕರಡಿ ಕೋತಿ ಎಲ್ಲರ ಮೇಲೂ ಪ್ರೀತಿ. ಎಲ್ಲರ ಮೇಲೂ ಪ್ರೀತಿ. ರಾಮ 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 ರಾಮ. ಕಿಷ್ಕಿಂಧೆಯ ಹಮ್ಮೀರರು ನಾವು, ಧೀರರು ನಾವು, ಶೂರರು ನಾವು. ಕಿಷ್ಕಿಂಧೆಯ ಹಮ್ಮೀರರು ನಾವು, ಧೀರರು ನಾವು, ಶೂರರು ನಾವು. ಬಂಡೆಗಳನ್ನು ಎತ್ತಿ ಹಾರಾಡುವೆವು, ತೂರಾಡುವೆವು, ಕುಣಿದಾಡುವೆವು. ಬಂಡೆಗಳನ್ನು ಎತ್ತಿ ತೂರಾಡುವೆವು, ಹಾರಾಡುವೆವು, ಕುಣಿದಾಡುವೆವು. ಸೀತಾರಾಮನ ಬಂಟರು ನಾವು, ನಂಟರು ನಾವು, ಬಲು ತುಂಟರು ನಾವು. ಸೀತಾರಾಮನ ಬಂಟರು ನಾವು, ನಂಟರು ನಾವು, ಬಲು ತುಂಟರು ನಾವು. ರಾಜಾರಾಮನ ಭಕ್ತರು ನಾವು, ಯುಕ್ತರು ನಾವು, ಬಲು ಶಕ್ತರು ನಾವು. ರಾಜಾರಾಮನ ಭಕ್ತರು ನಾವು, ಯುಕ್ತರು ನಾವು, ಬಲು ಶಕ್ತರು ನಾವು. ಕಿಷ್ಕಿಂಧೆಯ ಹಮ್ಮೀರರು ನಾವು, ಧೀರರು ನಾವು, ಶೂರರು ನಾವು. ಕಿಷ್ಕಿಂಧೆಯ ಹಮ್ಮೀರರು ನಾವು, ಧೀರರು ನಾವು, ಶೂರರು ನಾವು.
ಮುರಿಬಾರ್ದು, ತಂಗೆ ಪಂಗೆ ಮುರಿಬಾರ್ದು. ಏಕೆಂದ್ರೆ ಶ್ರೀರಾಮಚಂದ್ರ ಪ್ರಭುಗೆ ಬೇಜಾರಾಗುತ್ತೆ. ರಾತ್ರಿ ಹಣ್ಣು ಕಿತ್ತು ತಿಂದು ರಾಮ ರಾಮ ಅಂತ ನಿದ್ದೆ ಮಾಡಿ. ಶಾಂತಿ ಶಾಂತಿ, ಇದೆಲ್ಲ ಊಟ ಆಯ್ತು ತಾನೆ? ಸರಿ, ಎಲ್ಲ ಕಿವಿ ಕೊಡ್ತಾರೆ. ಅಂತೂ ಇವತ್ತು ನಾವು ಸಮುದ್ರ ತೀರಕ್ಕೆ ಬಂದಾಯ್ತು. ಲಂಕೆಗೆ ಹೋಗ್ಬೇಕು ಅಂದ್ರೆ ಸಮುದ್ರನ ದಾಟಬೇಕು. ಸಮುದ್ರನ ದಾಟಬೇಕು ಅಂದ್ರೆ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು. ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂದ್ರೆ ಸಮುದ್ರ ರಾಜನ ಒಪ್ಪಿಗೆ ಬೇಕು. ಈಗ ಅವನಿಗೆ ನಿದ್ರೆಯ ಸಮಯ. ನಾನು ಬೆಳಗ್ಗೆ ಹೋಗಿ ಅವನ ಹತ್ರ ಮಾತಾಡ್ತೀನಿ. ಈಗ ಶ್ರೀರಾಮಚಂದ್ರ ಪ್ರಭು ವಿಶ್ರಾಂತಿ ತಗೊಳ್ತಿದ್ದಾರೆ. ಅವರ ಕಾವಲಿಗೆ ಲಕ್ಷ್ಮಣ ಪ್ರಭು ವೀರ ಹನುಮಂತ ನಿಂತಿದ್ದಾರೆ. ಈಗ ನೀವು ನಿಶ್ಚಿಂತೆಯಿಂದ ನಿದ್ದೆ ಮಾಡಿ. ನಾವು ಲಂಕೆಗೆ ತೀರ ಇದ್ದೀವಿ, ನೆನಪಿರ್ಲಿ. ರಾವಣನ ಗೂಢಾಚಾರರ ಬಗ್ಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಅದಕ್ಕೆ ಒಂದಿಬ್ರು ರಾತ್ರಿ ಎಲ್ಲ ಕಾವಲು ಕಾಯೋದೊಳ್ಳೆದು. ಆಯ್ತು ಆಯ್ತು, ಇನ್ನು ನೀವು ರಾಮಭಜನೆ ಶುರು ಮಾಡಿ. ಏನು ಸುಖ ಬೇಕೇನು ಸುಖ, ರಾಮನೇ ಆಗಿರೆ ನಮ್ಮ ಸಖ. ಏನು ಸುಖ ಬೇಕೇನು ಸುಖ, ರಾಮನೇ ಆಗಿರೆ ನಮ್ಮ ಸಖ. ರಾಮನೇ ಆಗಿರೆ ನಮ್ಮ ಸಖ. ಒಡೆಯನು ನಮ್ಮೊಡನಾಡುವನು, ಹಿಡಿ ಹಿಡಿ ಎನ್ನುತ್ತ ಓಡುವನು. ಒಡೆಯನು ನಮ್ಮೊಡನಾಡುವನು, ಹಿಡಿ ಹಿಡಿ ಎನ್ನುತ್ತ ಓಡುವನು. ಸಣ್ಣ ಸೇವೆಯನೆ ದೊಡ್ಡದು ಮಾಡಿ ತಮ್ಮನ ಮುಂದರಾಡುವನು. ಸಣ್ಣ ಸೇವೆಯನೆ ದೊಡ್ಡದು ಮಾಡಿ ತಮ್ಮನ ಮುಂದರಾಡುವನು. ರಾಮ 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 ರಾಮ. ಮಕ್ಕಳ ಪ್ರೀತಿಗೆ ಕರಗುವನು, ರಾಮ ಅಕ್ಕರೆಯಲ್ಲಿ ಕಣ್ಣೊರೆಸುವನು. ರಾಮ ಮಕ್ಕಳ ಪ್ರೀತಿಗೆ ಕರಗುವನು, ರಾಮ ಅಕ್ಕರೆಯಲ್ಲಿ ಕಣ್ಣೊರೆಸುವನು. ಚಿಕ್ಕ ವಾನರರು ಬಿಕ್ಕಳಿಸುತ್ತೀರೆ, ಚಕ್ಕನ ತೋಳಿನಲ್ಲಿ ಎತ್ತುವನು. ಚಿಕ್ಕ ವಾನರರು ಬಿಕ್ಕಳಿಸುತ್ತೀರೆ, ಚಕ್ಕನ ತೋಳಿನಲ್ಲಿ ಎತ್ತುವನು. ರಾಮ 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 ರಾಮ. ನೀ ಯಾಕೆ ಬಂದೆ ಇಲ್ಲಿಗೆ? ನಿಮ್ಗೆ ಆಡೋಕ್ ಬರಲ್ಲ, ಏನಿಲ್ಲ, ಸುಮ್ಮನೆ ಕಿರ್ಚಾಕೊಂಡು ಬದನೆ ಹಾಳು ಮಾಡೋಕ್ ಬಂದಿದ್ಯಾ? ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬದನೆ ಮಾಡೋರೆಲ್ಲ ಸೇರ್ಕೊಂಡು ನಿನ್ನ ಚಟ್ನಿ ಮಾಡಕತ್ತಾರ ಅಷ್ಟೇ. ಏನು ಸುಖ ಬೇಕೇನು ಸುಖ, ರಾಮನೇ ಆಗಿರೆ ನಮ್ಮ ಸಖ. ಏನು ಸುಖ ಬೇಕೇನು ಸುಖ, ರಾಮನೇ ಆಗಿರೆ ನಮ್ಮ ಸಖ. ರಾಮ 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 ರಾಮ. ಏನಿನಿಂದ ಯಾವಾಗ್ಲೂ ಓಡೋದೋಡೋದು ಮಲಕ್ ಬರ್ಬಾರ್ದಾ? ನಾನು ಇವತ್ತೇನು ನೋಡ್ದೆ ಗೊತ್ತಾ? ಏನ್ ನೋಡ್ದೆ? ಸಂಜೆ ಆಟ ಆಡಕ್ ಹೋದ, ಮರಳಲ್ಲಿ ಗೂಡು ಮಾಡ್ತಾ ಕೂತಿದ್ದೆ. ಬೋ ಅಂತ ಶಬ್ದ ಆಯ್ತು. ಇದೇನಪ್ಪ, ಹಿಂದ್ಗಡೆ ಸಮುದ್ರ ಏನಾದ್ರು ಬರ್ತಾ ಇದೆ ಅಂತ ತಿರುಗ್ ನೋಡ್ದೆ. ತಿರುಗ್ ನೋಡ್ತೀನಿ, ಆಕಾಶ ಬರಿಕೆಂದ ಒಳೆ ಧೂಳು. ಬೆಟ್ಟದ ಸಂದಿಂದೆ ಕಪ್ಪಗೆ ಎತ್ತರಕ್ಕೆ ಎಂತವೋ ಮುದ್ದು ಮುದ್ದು ಅಂತ ಆರ್ತಾ ಇದ್ವ. 1, 2, 4, 30 ಬಗ್ಗಿ ಬುಗ್ಗಿತಾ ಹೋಗತ್ತೆ. ಅಮ್ಮ, ಅಷ್ಟೊಂದು ಮಂಗಗಳು. ಮುಂಗಗಳ
ಮತ್ತೆ ನಮ್ಮೂರ ಮಂಗಗಳು ಆಗಲ್ಲ ಬಿಡು. ಅವು ಒಂದೊಂದು ಒಂದು ಸಣ್ಣ ಗುಡ್ಡ ತರ ಇದ್ದಾವೆ. ಅವುಗಳ ಬಾಲ ನೋಡ್ಬೇಕು, ಹೀಗೆ ಆಕಾಶದಲ್ಲಿ ಆಡ್ತಾ ಇರ್ತಾವೆ. ಹಾಗಾದ್ರೆ ಅವು ಸಾಮಾನ್ಯ ಮಂಗಗಳೆಲ್ಲ ಬಿಡು. ಮತ್ತೆ ಅವು ನಾನು ಹೇಳ್ದಂಗೆ ಮಾಡ್ತಾವೆ, ಭಜನೆ ಮಾಡ್ತಾವೆ. ಎಷ್ಟು ಚೆನ್ನಾಗಿ ಆಡ್ತಾ ಇದ್ವೋ ಗೊತ್ತಾ? ಆ ಹಾಡು ನಂಗೂ ಬರುತ್ತೆ. ರಾಮ 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 ಏನು ಸುಖ ಬೇಕೇನು ಸುಖ ರಾಮನೇ ಆಗಿರೆ ನನ್ನ ಸಖ ಏನು ಸುಖ ಬೇಕೇನು ಸುಖ ರಾಮನೇ ಆಗಿರೆ ನಮ್ಮ ಸಖ ರಾಮನೇ ಆಗಿರೆ ನಮ್ಮ ಸಖ ರಾಮನೇ ಆಗಿರೆ ನಮ್ಮ ಸಖ. ರಾಮ ಹಾಗಾದ್ರೆ ಅದು ಕಿಷ್ಕಿಂದೆ ವಾನರ ಸೇನೆನೇ ಇರಬೇಕು. ರಾಮ ಇದ್ನಲ್ಲಿ ಲಕ್ಷ್ಮಣನ ನೋಡಿದ್ಯಾ ನೀನು? ರಾಮನ ಪಕ್ಕದಲ್ಲಿ ಹನುಮಂತ ಇರ್ತಾನಂತೆ. ಅವನು ನಿನ್ಗೆ ಕಣ್ಣ? ಒಬ್ಬನಿಗೆ ಆಕಾಶದ ಮೈ ಬಣ್ಣ, ಇನ್ನೊಬ್ಬನಿಗೆ ಸೂರ್ಯನ ಹಾಗೆ ಬಂಗಾರದ ಬಣ್ಣ. ಅವನ ಪಕ್ಕದಲ್ಲಿ ಒಂದು ಕೋತಿತ್ತು, ನಿಜವಾಗಲು ತೆಂಗಿನ ಮರದ ಎತ್ತರ. ಅಯ್ಯೋ ಪುಟಾಣಿ, ಎಂಥ ಅದೃಷ್ಟವಂತನೋ ನೀನು. ಆ ಆಕಾಶ ಬಣ್ಣದವನೇ ರಾಮ, ಬೆಳಗಿದ್ದದ್ದು ಲಕ್ಷ್ಮಣ, ಆ ತೆಂಗಿನ ಎತ್ತರ ಕೋತಿನೇ ಮಾರುತಿ, ಆ ನೀಚ ರಾವಣ ಕತ್ಕೊಂಡೋಗಿರೋದು ಶ್ರೀ ಸೀತೆ ಮಾತೆನೇ. ಮತ್ತೆ ಮಾತೆ ಮಾತೆ ಅಂದ್ರೆ ಮಾತೆ ಅಂದ್ರೆ ಅಮ್ಮಾಚಿ ಅಂದ್ರೆ ನಿನ್ನ ಹಾಗೆ. ಚೇಚೆ, ಆಕೆ ಇಡೀ ಜಗತ್ತಿಗೆ ತಾಯಿ, ನಮ್ಮೆಲ್ಲರಿಗೂ ಅವಳು ಅಮ್ಮಾಚಿ. ಅಯ್ಯೋ ಪುಟ್ಟ, ನಾನು ಶ್ರೀರಾಮನ ಲಕ್ಷ್ಮಣ ಮಾರುತಿನ ನೋಡ್ಬೇಕಲ್ಲೋ. ಹೋಗೋಣ, ನಾನು ನಿಂಗೆ ತರಿಸ್ತೀನಿ. ಅವನ ನಿದ್ದೆ ಕೆಡಬಾರ್ದು. ಮೆಲ್ಲಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೊರಟು ಹೋಗೋಣ. ಅವನು ಲಕ್ಷ್ಮಣ, ಅವನಿಗೆ ನಿದ್ದೆ ಇಲ್ಲ, ಕೈ ಬಿಟ್ಕೊಂಡು ನಿಂತಿದ್ದಾನೆ. ತುಂಬ ಕೋತಿಗಳು, ಹನುಮಂತ ಅವನೇ ಇರ್ಬೇಕು ಅಲ್ವಾ? ಬಿಡ್ತಾನು ಮಹಾನುಭಾವ, ಡುಮ್ಮ ಗಿಮ್ಮ ಅಂತನ್ಬಾರ್ದು. ಆ ಮಹಾನುಭಾವ ಟುಮ್ಮಂಗೆ ನಿದ್ದೆ ಬಂದಾಗಿಲ್ಲ. ಬಾ, ರಾಮನ ಪಾದದುನ್ನ ನಿನ್ ತಲೆ ಮೇಲೆ ಹಾಕ್ತೀನಿ. ಬಾಯಿ ಮುಚ್ಕೊಂಡು ನನ್ನ ಹಿಂದೆ ಬರ್ಬೇಕು. ರಾಮ 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 ಏನು ಸುಖ ಬೇಕೇನು ಸುಖ ರಾಮನೇ ಆಗಿರೆ ನಮ್ಮ ಸಖ ಏನು ಸುಖ ಬೇಕು. ಏನು ಸುಖ ಬೇಕೇನು ಸುಖ ರಾಮನೇ ಆಗಿರೆ ನಮ್ಮ ಸಖ ಏನು ಸುಖ ಬೇಕೇನು ಸುಖ ರಾಮನೇ ಆಗಿರೆ ನಮ್ಮ ಸಖ ರಾಮ 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 ರಾಮ. ಅಮ್ಮ, ನಂಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ. ಯಾಕೆ? ರಾಮ ಇಷ್ಟು ಹತ್ರ ಇರುವಾಗ ಅವನನ್ನು ಮರೆತು ನಿದ್ದೆ ಮಾಡುವುದು ಹೇಗೆ? ರಾಮನ ಕತೆ ಹೇಳ್ತೀನಿ, ಕೇಳ್ತಾ ಮಲಗ್ತ್ಯಾ? ಕತೆ ಬೇಡ, ರಾಮನೇ ಬೇಕು. ರಾಮ ನಮ್ಮನೆ ಮುಂದೆನೇ ಬಂದಿದ್ದಾನೆ. ದಿನ ಅವನ ಜೊತೆ ಮಾತಾಡಬಹುದು, ಅವನಿಗೆ ಸಹಾಯ ಮಾಡಬಹುದು. ಸಹಾಯ? ರಾಮನಿಗೆ ಸಹಾಯ ಮಾಡ್ತೀಯ ನೀನು? ಯಾಕೆ ಯಾಕೆ ಮಾಡಬಾರ್ದು? ನಾಳೆಯಿಂದ ಸೇತುವೆ ಕೆಲಸ ಶುರು ಮಾಡ್ತಾರಂತೆ. ಕೋತಿಗಳೆಲ್ಲ ಸೇರಿ ಸೇತುವೆ ಕೊಡ್ತಾರಂತೆ. ಅವರ ಸಾವಿರ ಜೊತೆ ನಂದೊಂದು ಪುಟ್ಟ ಕಾಯಿ. ಅವರೆಲ್ಲ ಮಹಾವೀರರು ಕಂದ. ಅವ್ರ ಮುಂದೆ ನಮ್ದೇನು ಮಹಾ ಹೇಳು? ನೀನೇ ಒಂದ್ಸಲ ಹೇಳಿದ್ದೆ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತ. ಹಾಗೆ ಅಳಿಲಿನ ಬಾರ ಅಳಿಲಿಗೆ ಅಲ್ವಾ? ಜಾಣ ಮರಿ ನೀನು. ಈಗ ಮಲಗು, ಬೆಳಿಗ್ಗೆ ಸೇತುವೆ ಕಟ್ಲಿಕ್ಕೆ ಹೋದಿಯಂತೆ. ನಿದ್ದೆ ಬರ್ದೆ ಮನಗಲಿ ಹೋಗ್ಲಿ. ನಾನು ಕಲ್ತ ಹೊಸ್ತಾಡ್ ಹೇಳ್ಕೊಡ್ಲೆ ನಿಂಗೆ. ಏನು ಸುಖ ಬೇಕೇನು ಸುಖ ರಾಮನೇ ಆಗಿರೆ ನಮ್ಮ ಸಖ ಏನು ಸುಖ ಬೇಕೇನು ಸುಖ ರಾಮನೇ ಆಗಿರೆ ನಮ್ಮ ಸಖ
ರಾಮನೇ ಆಗಿರೆ ನಮ್ಮ ಸಖ, ರಾಮನೇ ಆಗಿರೆ ನಮ್ಮ ಸಖ. ಕೈ ಎತ್ ಮೇಲಕ್ಕೋಗಿ, ಕೈ ಎತ್ ಮೇಲಕ್ಕೋಗಿ, ಕಾಲ್ ಎತ್ ಮುಂದಕ್ ಜಿಗಿ, ಕಾಲ್ ಎತ್ ಮುಂದಕ್ ಜಿಗಿ, ಕೈ ಎತ್ ಮೇಲಕ್ಕೋಗಿ, ಕಾಲ್ ಎತ್ ಮುಂದಕ್ ಜಿಗಿ. ಎರಡು ಹೆಜ್ಜೆ ಮುಂದೆ ಜಾಡ್ಸ್, ಹೆಜ್ಜೆ ಪಕ್ಕ ಹೆಜ್ಜೆ ಜೋಡ್ಸ್, ಎರಡು ಹೆಜ್ಜೆ ಮುಂದಕ್ ಜಾಡ್ಸ್, ಹೆಜ್ಜೆ ಪಕ್ಕ ಹೆಜ್ಜೆ ಜೋಡ್ಸ್. ಬಾಲ ಎತ್ ಮೇಲಕ್ ಬೀಸ್, 1 2 3 4, ಬಾಲ ಎತ್ ಮೇಲಕ್ ಬೀಸ್, ಇನ್ನು ಸ್ವಲ್ಪ ಬಗ್ಗಿಸ್ಬೇಕು. ಮೂತಿ ತಂದ್ ನೆಲಕ್ ತಾಕ್ಸ್, ಮಂಡಿ ಎತ್ತಿ ಸೊಂಟ ಬಾಕ್ಸ್, ಮೂತಿ ತಂದ್ ನೆಲಕ್ ತಾಕ್ಸ್, ಮಂಡಿ ಸ್ವಲ್ಪ ಬಗ್ಗಿಸ್ಬೇಕು. ಕೂಡು ಏಳು ಏಳು ಕೂಡು, ಕೂಡು ಏಳು ಏಳು ಕೂಡು, 20 ಸಲ ಹಿಂಗೆ ಮಾಡು, ಕೂಡು ಏಳು ಏಳು ಕೂಡು, 20 ಸಲ ಹಿಂಗೆ ಮಾಡು. ಎಲ್ಲಾದ್ಮೇಲೆ ಮುಗೀತು. ಸುಗ್ರೀವ ಸಮುದ್ರ ರಾಜನ ಹತ್ರ ನೀನೇ ಮಾತಾಡು. ಸೇತು ನಿರ್ಮಾಣಕ್ಕೆ ಸಮ್ಮತಿ ಕೊಡು ಅಂತ ಕೇಳು. ಆತ ಏನ್ ಹೇಳ್ದ ಅಂತ ಬಂದು ಆಮೇಲೆ ನನಗೆ ತಿಳಿಸು. ಅಂಗದ, ಇವತ್ತಿಗೆ ಇವನ ವ್ಯಾಯಾಮ ಸಾಕು. ನಾನು ಈಗ ಸಮುದ್ರ ರಾಜನ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವನು ಸ್ವಲ್ಪ ಕ್ಯಾಪ್ಪ ಅಂತ ಕೇಳಿದ್ದೀನಿ. ಅದಕ್ಕೆ ನನ್ನ ಮಾತು ಕೂಗಿ ಹೇಳೋದಕ್ಕೆ ಕೆಲವು ಹುಡುಗರು ನನ್ನ ಜೊತೆ ಬರ್ಲಿಕ್ಕೆ ಹೇಳು. ಯಾರು ಬರ್ತೀರಾ? ಬನ್ನಿ ನನ್ನ ಹಿಂದೂ ಹಿಂದೆ. ಅಲೆ 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 ಓ, ಅಲೆ 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 ಓ, ಅಲೆ ಅಲೆ ನುಂಗಿತು ವಾನರರನ್ನೇ ಓ, ಅಲೆ ಅಲೆ ನುಂಗಿತು ವಾನರರನ್ನೇ ಓ, ಅಲೆ 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 ಓ, ಅಲೆ 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 ಓ, ಅಲೆ. ಏನು ನಮ್ಮ ಹುಡುಗರ್ನೆ ನುಂಗೆ ಬಿಟ್ನೆ ಆ ಸಮುದ್ರ ರಾಜ?
ಬಂದಿದ್ದೀವಿ. ನಮ್ಮ ಮಕ್ಕಳನ್ನು ಬಂಧಿಸಿ ಎಳ್ಕೊಂಡು ಹೋಗಿದ್ದಿ. ಇದು ರಾಜಧರ್ಮವೂ ಅಲ್ಲ, ಗೃಹಸ್ಥ ಧರ್ಮವೂ ಅಲ್ಲ. ಈಗಲಾದ್ರೂ ಮಾಡಿದ್ದ ತಪ್ಪು ಒಪ್ಪಿಕೊಂಡು ನಮಗೆ ಶರಣಾಗು. ಇಲ್ಲ ಧರ್ಮಿಗಳ ನಾಶಕ್ಕೆ ಸದಾ ಸಿದ್ಧವಾಗಿರೋ ರಾಮಬಾಣದ ರುಚಿ ನೋಡು. ಅತಿಥಿ ಧರ್ಮ ನಡೆಸಿದ್ದವನಿಗೆ ಒಂದೇ ಶಿಕ್ಷೆ, ತಾತ್ಕಾಲಿಕ ಬಂಧನ. ನಿನಗೆ ಸೇತು ಬಂಧನದ ಶಿಕ್ಷೆ. ಒಪ್ಪಿಗೆಯಾ? ಏನೋ ಸೇತು ಬಂಧನದ ಶಿಕ್ಷೆ, ಸೇತು ಬಂಧನದ ಪಾಲಿಗೆ ಸೇತು ಶೃಂಗಾರ. ರಾಮ 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 ರಾಮ. ರಾಜ ಸುಗ್ರೀವ ಸೇತುವೆ ಕಟ್ಟತಕ್ಕಂತೂ ಒಪ್ಪಿಗೆ ಸಿಕ್ತು. ನಮ್ಮ ವಾಸ್ತುಶಿಲ್ಪಿಗಳ ಬೆಳಗ್ಗೆಯಿಂದ ಸೇತುವೆ ಚಿತ್ರ ಸಿದ್ಧ ಮಾಡ್ತಿದ್ದಾನೆ. ನಕಾಶೆ ಸಿದ್ಧವಾದ್ರೆ ಅವನನ್ನು ಬರಲಿ ಕೇಳು. ಏ ಅಕ್ಕ, ಹೋಗಿ ಆ ನಗರನ್ನು ಕರ್ಕೊಂಡು ಬಾ, ಹೋಗು. ಕಕ ಕಿಕ್ಕಿ ಕುಕ್ಕು ಕ್ರೂ ಕೆಕೆ ಕೈ ಕೊಕ್ಕೋ ಕೌ ಕಕ್ಕ ಕಿಕ್ಕಿ ಕುಕ್ಕು ಕ್ರೂ ಕೆಕೆ ಕೈ ಕೊಕ್ಕೋ ಕೌ ಕಂ ಕಹ.
ಕಕ್ಕ ಕುಕ್ಕು ಕುಕ್ಕು ಕುಕ್ ಕೆಕ್ಕೆ ಕೈ ಕುಕ್ಕು ಕೌ ಕಂ ಹ ಅಂದ್ರೆ ಕೀರ್ವಾಣಿ ಭಾಷೆ ಈ ಮೂತಿಗೆ ಮುಸ್ರಾಚಲ್ಲ ತಲುಗ್ರಾಯಿನಿಂದ ಕಕ್ಕ ಕಿಕ್ಕಿ ಕುಕ್ಕು ಕು ಕುಕ್ಕು ಕ್ರು ಕೆಕ್ಕೆ ಕೈ ಕೋ ಕೌ ಕಂ ಕಹ ಎತ್ತು ಎತ್ತು ಐಸ ಸೇತುವೆ ಕಟ್ಟು ಐಸ ಎತ್ತು ಎತ್ತು ಐಸ ಸೇತುವೆ ಕಟ್ಟು ಐಸ ಎತ್ತು ಎತ್ತು ಐಸ ಸೇತುವೆ ಕಟ್ಟು ಐಸ ಬಂಡೆ ಬರ್ಲಿ ಐಸ ಮರಳು ಬರ್ಲಿ ಐಸ ಸರಿಯಪ್ಪ, ಆದ್ರೆ ಹುಷಾರು, ಹಿಂದೆ ಮುಂದೆ ನೋಡ್ಕೊಂಡು ಕೆಲಸ ಮಾಡ್ಬೇಕು, ಗೊತ್ತಾಯ್ತಾ? ಹಿಂದೆ ಮುಂದೆ ಮೇಲೆ ಕೆಳಗೆ ಅಕ್ಕ ಪಕ್ಕ. ಎತ್ತು ಎತ್ತು ಐಸ ಸೇತುವೆ ಕಟ್ಟು ಐಸ ಬಂಡೆ ಬರ್ಲಿ ಐಸ ಮರಳು ಬರ್ಲಿ ಐಸ ಮರ ಬರ್ಲಿ ಐಸ ಬಂಡೆ ಬರ್ಲಿ ಐಸ ಎತ್ತು ಎತ್ತು ಐಸ ಇನ್ನು ಸ್ವಲ್ಪ ಐಸ ಬಂಡೆ ಬರ್ಲಿ ಐಸ ಮರ ಬರ್ಲಿ ಐಸ ಸಮುದ್ರಕ್ಕೆ ಸೇತುವೆ ಕಟ್ಲಿ ಕಟ್ಲಿ ಜೋರಾಗಿ ಕಟ್ಲಿ. ಇಲ್ಲಿ ಕುತ್ಕೋ. ಅಲ್ಲ ಹುಡುಗ, ಚೋಟುದ್ದ ಇದ್ದಿ, ಸಮುದ್ರಕ್ಕೆ ಸೇತುವೆ ಕಟ್ತೀನಿ ಅಂತ ಬಂದಿದ್ಯಲ್ಲ, ಏನ್ ಹೇಳಿ ನಾನು? ಮಾತಾಡಿದ್ರೆ ಕಿವಿ ಹಿಂಡಲ್ಲ ತಾನೆ? ಇಲ್ಲ, ಅದೇನ್ ಹೇಳ್ಬೇಕಂತಿದ್ಯೋ ಹೇಳು. ಇಷ್ಟುದ್ದ ಹನುಮಣ್ಣನವರು ಅಷ್ಟುದ್ದ ಸಮುದ್ರ ಅಲ್ಲಿಲ್ವಾ? ಅಂದ್ರೆ ನೀ ಮರಿಯಾನ ಮಂತರಾಯ? ಚಚೆ, ನಾನು ಆಗನ್ನ ಕೆಲಸಕ್ಕೂ ಅಳತೆಗೂ ಸಂಬಂಧ ಇಲ್ಲ ಅಂದೆ ಅಷ್ಟೇ. ಹಾಗಾದ್ರೆ ನೀ ಸಮುದ್ರಕ್ಕೆ ಸೇತುವೆ ಕಟ್ಲೇಬೇಕು. ಕಟ್ಲೇಬೇಕು. ನಾನು ಯಾರು ಗೊತ್ತಾ? ಈ ಸೇತುವೆ ಕಟ್ಟಿಸ್ತಿರೋ ಪ್ರಧಾನ ವಾಸ್ತು ಶಿಲ್ಪಿ. ಶಿಲ್ಪಿ ಗೊತ್ತಾ? ಶಿಲ್ಪಿ ಅವರು ಶ್ರೀರಾಮಚಂದ್ರ ಪ್ರಭುಗಳು. ಅವರು ಹೂ ಅಂದ್ರೆ ಉಂಟು, ಹೂ ಅಂದ್ರೆ ಇಲ್ಲ. ಸೇತುವೆ ಕಟ್ಟೋಕೆ ನಂಗೂ ಅನುಮತಿ ಕೊಡಿ ಅಂತ ಅವರ ಪಾದಾರವಿಂದಗಳಲ್ಲಿ ಒಂದು ಮನವಿ ಸಲ್ಲಿಸೋದು. ಅಲ್ಲಿವರೆಗೂ ಈ ಕಡೆ ಸುಳಿ ಹಾಕ್ಬೇಡ ಮತ್ತೆ. ಜೋರ್ ಕೆಲಸ ನಡೀತಿರ್ಬೇಕಾದ್ರೆ ಕಾಲ್ ಕಳೆದಲ್ಲಿ ಎಲ್ಲಿಲು ಬರಿಬೇರೆ. ಬರುವೆ ಬರುವೆ ಕೆಲಸಕ್ಕೆ ಬರುವೆ ಬರುವೆ ಕೆಲಸಕ್ಕೆ ಬರುವೆ ತರುವೆ ಮರಳನು ತರುವೆ ತರುವೆ ಮರಳನು ತರುವೆ ಬರುವೆ ಕೆಲಸಕ್ಕೆ ಬರುವೆ. ಅಮ್ಮ, ನಂಗೊಂದು ಮನವಿ ಪತ್ರ ಬರ್ಕೊಡು. ನಿಂಗೆ ನಾನು ಮನವಿ ಪತ್ರ ಬರ್ಕೊಡ್ಬೇಕಾ? ನಿಂಗೆ ಅರ್ಥನೇ ಆಗಲ್ಲ. ನಂಗೆ ನೀನು ಒಂದು ಮನವಿ ಪತ್ರ ಬರ್ಕೊಡು. ನಿನ್ನ ಹತ್ರ ನಂದು ಎಂತ ಮನವಿನೋ? ಅಯ್ಯೋ, ನೀನೊಂದು ಅರಣ್ಯ ದೀಪ. ಶ್ರೀರಾಮಚಂದ್ರ ಪ್ರಭುಗೆ ನಾನು ಬರ್ದ ಹಾಗೆ ನೀನು ನನಗೊಂದು ಮನವಿ
ಕೆಸವಿನ ಎಲೆ ಜಾಲಿ ಮುಳ್ಳು ತಕೊಂಡ್ ಬಾ, ಅದೇನ್ ಬೇಕು ಬರ್ಕೊಡ್ತೀನಿ. ನೋಡು ತಂದಿದ್ದೀನಿ. ರಾಮಚಂದ್ರನ ಹತ್ರ ನಿಂದು ಎಂತ ಮನವಿನೋ? ಸೇತುವೆ ಕಟ್ಟೋಕೆ ನಂಗೂ ಒಪ್ಪಿಗೆ ಕೊಡಿ ಅಂತ ಒಂದು ಅರ್ಜಿ. ಒಳ್ಳೆ ಕೆಲಸ ಮಾಡಕ್ಕೆ ಒಪ್ಪಿಗೆ ತಗೊಳ್ಬೇಕಾ? ಯಾರು ಹೇಳಿದ್ದು ಹೀಗೆ? ಸೇತುವೆ ಉಸ್ತುವಾರಿ ನಡೆಸ್ತಿರೋ ದೊಡ್ಡ ಕೋತಿ ನಳ ಅಂತ. ಏನ್ ಬರಿಬೇಕು ಹೇಳು, ನಾ ಬರಿತೀನಿ. ರಾಮನ ಕಾಲ್ಗಳ ಕಮಲಕ್ಕೆ ಅಳಿಲಿನ ಒಲವಿನ ಒಕ್ಕಣಿಕೆ. ರಾಮನ ಕಾಲ್ಗಳ ಕಮಲಕ್ಕೆ ಅಳಿಲಿನ ಒಲವಿನ ಒಕ್ಕಣಿಕೆ. ವಾನರ ಸೇನೆಯೂ ಸಾಗರಕ್ಕೆ ಬಂದರು ಸೇತುವೆ ಕಟ್ಟೋಕೆ. ವಾನರ ಸೇನೆಯು ಸಾಗರಕ್ಕೆ ಬಂದರು ಸೇತುವೆ ಕಟ್ಟೋಕೆ. ಕಟ್ಟಲಿ ಸೇವೆಯೂ ಸರಿಯೇ ಸೈ, ಅವರಿಗೆ ಇದ್ದೇ ಇದೆ ಅವರದೆ ಕೈ. ಕಟ್ಟಲಿ ಸೇತುವೆ ಸರಿಯೇ ಸೈ, ಅವರಿಗೆ ಇದ್ದೇ ಇದೆ ಅವರದೆ ಕೈ. ಗಿರಿಯನ್ನು ತರೋರು ಗಿರಿ ತರಲಿ, ಮರಳ ಭಾಗ್ಯ ಈ ಮರಿಗಿರಲಿ. ಗಿರಿಯನ್ನು ತರೋರು ಗಿರಿ ತರಲಿ, ಮರಳ ಭಾಗ್ಯ ಈ ಮರಿಗಿರಲಿ. ನನಗೂ ನನ್ನದೆ ಕೈ ಇರಲು, ನಾನು ತರುವೆನು ಹಿಡಿ ಮರಳು. ನನಗೂ ನನ್ನದೆ ಕೈ ಇರಲು, ನಾನು ತರುವೆನು ಹಿಡಿ ಮರಳು. ಸೇವೆಗೆಂದು ಯಾರೇ ಬರಲಿ, ಎಲ್ಲರಿಗೂನು ಸಮ್ಮತಿ ಸಿಗಲಿ. ಸೇವೆಗೆಂದು ಯಾರೇ ಬರಲಿ, ಎಲ್ಲರಿಗೂನು ಸಮ್ಮತಿ ಸಿಗಲಿ. ಪಾದ ಸೇವಕ ಅಲ್ಲ, ಪಾದ ಸೇವಕ ಅಲ್ಲ, ನಿಮ್ಮ ಪುಟಾಣಿ ಗೆಳೆಯ ಹಳೀಲ್ ಮರಿ ಚಿಯೂ ಚಿಯೂ ಚಿ. ಹಳೀಲು ಮರಿ ಚಿಯೂ ಚಿಯೂ ಚಿ. ಕೊಡಲಿ, ನಾನೇ ರುಜು ಮಾಡ್ತೀನಿ. ಹೆಂಗಿದೆ ಪತ್ರ? ಬರ್ದ್ರೆ ಹಿಂಗ್ ಬರಿಬೇಕು. ಹೈ ಹೋಚ್ ಕೊಡಿ. ರಾಮನ ಕಾಲ್ಗಳ ಕಮಲಕ್ಕೆ ಅಳಿಲಿನ ಒಲವಿನ ಒಕ್ಕಣಿಕೆ. ವಾನರ ವೀರರು ಸಾಗರಕ್ಕೆ ಬಂದರು ಸೇತುವೆ ಕಟ್ಟೋಕೆ. ಸೇವೆಗೆಂದು ಯಾರೇ ಬರಲಿ, ಎಲ್ಲರಿಗೂನು ಸಮ್ಮತಿ ಸಿಗಲಿ. ಎಲ್ಲಿಗೆ ತಲುಪಬೇಕು? ರಾಮಚಂದ್ರನ ಪಾದಕಮಲಕ್ಕೆ. ಅದೇ ಪಾದಕಮಲ, ಅಲ್ಲಿ ಇಟ್ಟಿ ಹೋಗು. ರಾಮನ ಕಾಲ್ಗಳ ಕಮಲಕ್ಕೆ ಅಳಿಲಿನ ಒಲವಿನ ಒಕ್ಕಣಿಕೆ. ಬಗ್ಗಿ ಬಗ್ಗಿ, ಜಗ್ಗಿ ಜಗ್ಗಿ. ಅದಕ್ಕೆ ಹೇಳೋದು ಬಂದ ದಾರಿಲಿ
ಪುಟ್ಟಾಣಿನ ಮೈಯಲ್ಲಿ ಎಂತ ದೊಡ್ಡ ಮನಸ್ಸು. ಸೇತುವೆ ಕಟ್ಟೋದಕ್ಕೆ ನನಗೂ ಸಮ್ಮತಿ ಕೊಡಿ ಅಂತ ಬರ್ತಿದೆ. ಲಕ್ಷ್ಮಣ, ಮಾರುತಿ, ಜಾಂಬವ, ಹೋಗಿ ನೋಡಿ. ಆ ಅಳಿಲು ಎಲ್ಲೇ ಇರ್ಲಿ ನನ್ನ ಹತ್ರ ಕರ್ಕೊಂಡ್ ಬನ್ನಿ. ಸೇವೆಗೆಂದು ಯಾರೇ ಬರಲಿ ಎಲ್ಲರಿಗೂನು ಸಮ್ಮತಿ ಸಿಗಲಿ. ಸೇವೆಗೆಂದು ಯಾರೇ ಬರಲಿ ಎಲ್ಲರಿಗೂನು ಸಮ್ಮತಿ ಸಿಗಲಿ. ಏನಾಯ್ತು ಪುಟ್ಟ? ಯಾಕೆ ಅಳ್ತಿದ್ಯಾ? ಯಾರು ಹೊಡೆದ್ರು? ಮತ್ತೆ ಮತ್ತೆ ನನ್ನ ಪುಟ್ಟ ಗೆಳೆಯ ಇನ್ನೊಬ್ಬರಿಗೆ ಸಹಾಯ ಮಾಡೋಕೆ ಯಾರ ಅನುಮತಿನೂ ಬೇಕಾಗಿಲ್ಲ. ಪ್ರಭು, ಈ ಮಳೆಲ್ಲ ಈ ಎಳಿಲವರನ್ನ ತಂದಿರೋದು ಪ್ರಭು. ಹೌದಾ? ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ನೀನು. ನಿನಗೇನು ವರ ಬೇಕು ಕೇಳು, ಕೊಡ್ತೀನಿ. ನನ್ನ ಜೊತೆ ಆಟ ಆಡ್ತೀಯಾ? ಅಷ್ಟೇನಾ? ಈಗ ನಾ ತಯಾರ್. ಲಕ್ಷ್ಮಣ, ಈ ಕೋದಂಡ ತಗೋ. ಬಾ ಬಾ ನನ್ನ ಗೆಳೆಯ. ನನ್ನ ಇಡಿ. ಪ್ರಭು, ಇಲ್ಲಿ ನಿಮ್ಮ ಬೆರಳಿನ ಗುರುತು. ಅಳಿಲಿನ ಭಾಗ್ಯವೇ ಭಾಗ್ಯ. ಶ್ರೀರಾಮಚಂದ್ರನ ಬೆರಳಿನ ಗುರುತು ಬೆಲ್ಲ ಮೇಲಿರೋದು ಅಂದ್ರೆ ಅದು ನನ್ನ ಬೆರಳಿನ ಮುದ್ರೆ ಅಲ್ಲ, ನನ್ನ ಒಲವಿನ ಮುದ್ರೆ. ಇವಾಗ್ಲೂ ಜನ ನನ್ನ ಸೀತಾರಾಮ ಸೀತಾರಾಮ ಆನಂದರಾಮ ಆನಂದರಾಮ ಕೋದಂಡರಾಮ ಕೋದಂಡರಾಮ ಶಿವರಾಮ ರಾಜಾರಾಮ ರಘುರಾಮ ಶಿವರಾಮ ರಾಜ ರಾಮ ರಘುರಾಮ ಸೇತುರಾಮ. ಹೀಗೆ ನಾನಾ ತರ ಕರೀತಾರೆ. ಇನ್ನು ಮುಂದೆ ಅಳಿಲು ರಾಮ ಅಂತನೂ ಕರೀತಾರೆ. ಅಳಿಲು ರಾಮ 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 ಅಳಿಲು ರಾಮ. ಎಡ ಬಲ ಎಡ 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 ಹೇಳುತ್ತ ಎದುರು ಗಾಳಿಯನ್ನು ಸೀಳುತ್ತ ಎಡಬಲ ಎಡ ಹೇಳುತ್ತ ಎದುರು ಗಾಳಿಯನ್ನು ಸೀಳುತ್ತ ವಿಜಯ ಯಾತ್ರೆಗಿದೋ ಹೊರಟಿಹರು ರಾಘವ ಸೇನೆಯ ಪಟುಬಟರು. ವಿಜಯ ಯಾತ್ರೆಗಿದೋ ಹೊರಟಿಹರು ರಾಘವ ಸೇನೆಯ ಪಟುಬಟರು ರಾಘವ ಸೇನೆಯ ಪಟುಬಟರು. ಎಡಬಲ ಎಡ ಎಡಬಲ ಎಡ ಎಡಬಲ ಎಡ ಹೇಳುತ್ತ ಎದುರು ಗಾಳಿಯನ್ನು ಸೀಳುತ್ತ ರಾಘವ ಯಾತ್ರೆಗಿದೋ ಹೊರಟಿಹರು ವಾನರ ಸೇನೆಯ ಪಟುಬಟರು. ಲಂಕಾಪುರಿಗೀಗ ಹೊರಟಿಹರು ವಾನರ ಸೇನೆಯ ಪಟುಬಟರು ವಾನರ ಸೇನೆಯ ಪಟುಬಟರು ವಾನರ ಸೇನೆಯ ಪಟುಬಟರು. ಎಡಬಲ ಎಡ ಎಡಬಲ ಎಡ ಎಡಬಲ ಎಡ ಎಡಬಲ ಎಡ ಎಡಬಲ ಎಡ ಹೇಳುತ್ತ ಎದುರು ಗಾಳಿಯನ್ನು ಸೀಳುತ್ತ ವಿಜಯ ಯಾತ್ರೆಗಿದೋ ಹೊರಟಿಹರು ವಾನರ ಸೇನೆಯ ಪಟುಬಟರು ವಾನರ ಸೇನೆಯ ಪಟುಬಟರು ವಾನರ ಸೇನೆಯ ಪಟುಬಟರು. ಯಾರಿಗೂ ಗೊತ್ತಿಲ್ಲ.
ನಾನು ಹಾವೇರಿನ ಮನೆಗೆ ಹೋಗ್ಬೇಕಲ್ವೋ? ಅದಕ್ಕೆ ನಮ್ಮ ರಾಮ ರಾವಣ ಸೇನೆ ಕಾಳಗಕ್ಕೆ ಸಿದ್ಧ, ಕಾಳಗಕ್ಕೆ ಸಿದ್ಧ, ಕಾಳಗಕ್ಕೆ ಸಿದ್ಧ, ಕಾಳಗಕ್ಕೆ ಸಿದ್ಧ. ನಡೆಯುವುದು ರಣಮಾರಿ ಯುದ್ಧ, ರಣಮಾರಿ ಯುದ್ಧ, ರಣಮಾರಿ ಯುದ್ಧ. ರಾಮ ರಾವಣ ಸೇನೆ ಕಾಳಗಕ್ಕೆ ಸಿದ್ಧ, ನಡೆಯುವುದು ರಣಮಾರಿ ಯುದ್ಧ, ರಣಮಾರಿ ಯುದ್ಧ, ರಣಮಾರಿ ಯುದ್ಧ. ಮಕ್ಕಳಿಗ್ಯಾಕೆ ಕೊಲೆಗಡುಕ ವಿದ್ಯೆ, ಮಕ್ಕಳಿಗ್ಯಾಕೆ ಕೊಲೆಗಡುಕ ವಿದ್ಯೆ. ದೊರೆತರೆ ಸಾಕಮ್ಮ ಕಣ್ತುಂಬ ನಿದ್ದೆ, ದೊರೆತರೆ ಸಾಕಮ್ಮ ಕಣ್ತುಂಬ ನಿದ್ದೆ. ರಾಮ ರಾವಣ ಸೇನೆ ಕಾಳಗಕ್ಕೆ ಸಿದ್ಧ, ಕಾಳಗಕ್ಕೆ ಸಿದ್ಧ, ಕಾಳಗಕ್ಕೆ ಸಿದ್ಧ. ನಡೆಯುವುದು ರಣಮಾರಿ ಯುದ್ಧ, ರಣಮಾರಿ ಯುದ್ಧ, ರಣಮಾರಿ ಯುದ್ಧ. ರಾಮ 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 ರಾಮ. ನನ್ನ ಹೆಸರು ಕೃತಿಕಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅರ್ಜುನ್ ಗೌಡ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ವಿನೋದ್ ಕುಮಾರ್ AM, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅನಿತಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರೋಹನ್ ಗೌಡ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಧು, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶ್ರುತಿ AS, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಯಶಸ್ವಿನಿ AS, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಹೊಸಗೌಡ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನವೀನ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚಿರಾಗ್ ಗೌಡ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಾಗರಾಜ್, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪುನೀತ್ ಗೌಡ AS, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರಿಯಾಗೆ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರತನ್ ಗೌಡ AE, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲಿಂಗಾಚಾರಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕಿಶೋರ್, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗೌತಮಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಯನ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಿಸರ್ಗ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗೆಳೆಯರೇ, ಈ ನಾಟಕದ ಅಷ್ಟೂ ಮಕ್ಕಳು ಅಭಿನಯಿಸಿರೋರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತೇಶ್ವರನಹಳ್ಳಿ ಮಳವಳ್ಳಿ, ಇಲ್ಲಿಯ ಮಕ್ಕಳು. ಈ ಮಕ್ಕಳು ಇಷ್ಟು ಬದ್ಧತೆಯಿಂದ ಪ್ರದರ್ಶನ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಮತ್ತು ಅಲ್ಲಿ SDMC ಸದಸ್ಯರು ಹಾಗೂ ಪೋಷಕರು. ಮುಖ್ಯವಾಗಿ ಆ ಎಲ್ರಿಗೂ ರಂಗಬಂಡಿ ತಂಡದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು.
ಈ ನಾಟಕದ ರಚನೆ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರದ್ದು. ಈ ನಾಟಕದ ಸಂಗೀತ ನಾನು ಆದಿತ್ಯ. ಸಾಂಗತ್ಯದಲ್ಲಿ ಸವಿತಾ ಅವರು. ಈ ನಾಟಕದ ವಸ್ತ್ರ ವಿನ್ಯಾಸ ಮಾನಸ ಮುಸ್ತಾಫಾ ಅವರು. ಪ್ರಸಾದನ ಶ್ರೀಕಾಂತ್ ಅವರು. ಪ್ರಸಾದನ ಮತ್ತು ರಂಗಸಜ್ಜಿಕೆ ಎರಡನ್ನೂ ಶ್ರೀಕಾಂತ್ ಅವರು ಮಾಡಿದ್ದಾರೆ. ದಯವಿಟ್ಟು ಶ್ರೀಕಾಂತನ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಈ ನಾಟಕದ ಬೆಳಕು, ಇಂದಿನ ಬೆಳಕಿನ ವಿನ್ಯಾಸವನ್ನು ಮಾಡಿ ನಿರ್ವಹಣೆಯನ್ನು ಮಾಡಿದವರು ಅಕ್ಷರ ವೇಣುಗೋಪಾಲಣ್ಣ. ಈ ನಾಟಕದ ವಿನ್ಯಾಸ ಮಧು ಮಳವಳ್ಳಿ. ಹಾಗೆ ಈ ನಾಟಕದ ನಿರ್ದೇಶನ ಉಮಾಶ್ರೀ ಜಿ ಕೂಡ್ಲಿಗಿ ಅವರು. ಅವರು ಕೆಲಸದ ನಿಮಿತ್ತ ಬೇರೆ ಕಡೆ ಇದ್ದಾರೆ. ಹಾಗಾಗಿ ಅವರಿಲ್ದೇ, ಅವ್ರ ನಿರ್ದೇಶಕರಿಲ್ದೇ ಮಕ್ಕಳು ಈ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಇಲ್ಲಿಯ ಪೋಷಕರು ಮತ್ತು ಶಿಕ್ಷಕರೇ ಕಾರಣ ಅಂತ ನನ್ನ ನಂಬಿಕೆ. ಇಲ್ಲಿಯವರೆಗೂ ಕರೆಸಿ, ಮಳವಳ್ಳಿಯಿಂದ ಇಷ್ಟು ದೂರದವರೆಗೂ ಕರೆಸಿ ನಾಟಕ ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಚಲನ ತಂಡಕ್ಕೆ, ದೀಪಕ್ ಸರ್ಗೆ ಹಾಗೂ ಸಂಚಲನ ತಂಡದ ಎಲ್ಲ ಕಾರ್ಯಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಹೃದಯರೇ, ಮಳವಳ್ಳಿ ತಾಲೂಕಿನ ಅಮೃತೇಶ್ವರಹಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳು ಅದ್ಭುತವಾದ ಪ್ರಯೋಗವನ್ನು ನಮ್ಮ ಸಂಚಲನಾಟಕ ಉತ್ಸವದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಲಿ. ಈ ಎಲ್ಲ ಮಕ್ಕಳನ್ನ ಗೌರವಿಸಬೇಕು ಅಂತ ಹೇಳಿ ನಾನು ಸುರೇಶ್ ಸರ್ ಅವರನ್ನ ಹಾಗೂ ನಮ್ಮ ಸಂಚಲನ ತಂಡದ ಸಂದೇಶ್ ಅವ್ರನ್ನ ಕೇಳ್ಕೊಳ್ತಾರೆ. ಹಾಗೆ SDMC ಸದಸ್ಯರು ಮತ್ತು ಮುಖ್ಯ ಶಿಕ್ಷಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾರೆ. ಆಯ್ತಾ?